ರಾಜನಾಗೋಕೆ ಕಿರೀಟ ಬೇಡ, ಜನರ ಹೃದಯ ಸಾಕು. ಪಟ್ಟಾಭಿಷೇಕಕ್ಕೂ ಮುಂಚೆ ರಾಜನಾದ ಕಟೇರಿದು. ಸಾಮ್ರಾಜ್ಯ ಗೆಲ್ಲೋದು ಸುಲಭ, ಮನಸ್ಸು ಗೆಲ್ಲೋದು ಕಷ್ಟ. ಆ ಕಷ್ಟವ ಗೆದ್ದು ನಿಂತವನು ನಮ್ಗಿಲ್ಲಿ. ಕೆಲವು ವರ್ಷಗಳ ಹಿಂದೆ ಒಂದು ಸಾಮ್ರಾಜ್ಯ ಹುಟ್ಟಿತು. ಆ ಸಾಮ್ರಾಜ್ಯದ ರಾಜನಾಗಬೇಕು ಅನ್ನೋ ಹವ್ಯಾಸದಲ್ಲಿ ಕೆಲವು ನಾನು ಸಿಂಹ ಅಂತ ನರಿಗಳು ಬಂದವು. ಸ್ವಾರ್ಥವೇ ಕತ್ತಿಯ ತಮ್ಮವರ್ನೇ ಬಿಟ್ಟವರು. ರಾಜನ ಹಾದಿಯಲ್ಲಿ ಸ್ನೇಹವನ್ನೇ ಕೊಂದವರು. ಸಿಂಹದಂತೆ ಗರ್ಜಿಸಿದ್ರು ಅಂತ ಅನ್ಕೊಂಡವರೇ, ಆದರೆ ಅದಿಯನ್ನ ಬೆಕ್ಕಿನಂತೆ ಮಾಡವನೇ ಒಂಗಿಲ್ಲಿ. ಮಂಗಿಲ್ಲಿಗೆ ರಾಜನಾಗೋಕೆ ಕಿರೀಟ ಬೇಡ, ಜನನ ನಂಬಿಕೆ ಸಾಕು. ಅಧಿಕಾರದ ಕುರ್ಚಿಗೆ ಮುಂಚೆ ಮನಸ್ಸಿನ ಮೇಲೆ ಕುಳಿತವನು. ರಾಜನಾಗಬೇಕು ಅಂತ ಬಂದವನಲ್ಲವನು. ತನ್ನದೇ ಆದ ಒಂದು ಸಾಮ್ರಾಜ್ಯ ಬಿಟ್ಟೋಕೆ ಅಂತ ಬಂದವನು. ನಾನು ರಾಜನಾಗಬೇಕು ಅನ್ನೋ ದೋಷಣೆ ಇಲ್ಲ, ನಾವು ಬದಲಾಗಬೇಕು ಅನ್ನೋ ಯುದ್ಧ ಮಾತ್ರ. ಶತ್ರು ಎದುರು ನಿಂತು ತನ್ನವರ ಕೈ ಬಿಡದೆ ನಿಂತ ನಿಲುವೆ ಅವನ ಸಿಂಹಾಸನ. ಕಳಂಕ ತೊಳೆಯೋ ಕನಸು ಸಾಮ್ರಾಜ್ಯ ಪುನರ್ ನಿರ್ಮಾಣ. ಸ್ವಾರ್ಥವಿಲ್ಲದ ಹೋರಾಟ ಅದೇ ನಿಜವಾದ ಅಭಿಷೇಕ. ಜನರ ಕಣ್ಣಲ್ಲಿ ಕಣ್ಣೀರಿತ್ತು, ಆ ಕಣ್ಣೀರಿಗೆ ಉತ್ತರನಾದ. ಒಬ್ಬದರಾದ್ರೆ ಜನನೇ ನಮ್ಮಂತ ಕೊಟ್ಟಂದಡ ಮನಸ್ಸು ಕೂಗಿತು. ಪಟ್ಟಾಭಿಷೇಕಕ್ಕೂ ಮುಂಚೆ ಜನರ ಕಣ್ಣಲ್ಲಿ ಕಿರೀಟ, ಅಧಿಕಾರಕ್ಕೂ ಮುಂಚೆ ಹೃದಯದಲ್ಲಿ ಸಿಂಹಾಸನ. ಕನ್ನಡ ಮನಸ್ಸಿನ ರಾಜ, ಕೋಟ್ಯಾಂತರ ಕನಸುಗಳ ಒಂದೇ ನಂಬಿಕೆ. ರಾಜನಾಗೋಕೆ ಕಿರೀಟ